ಕಮಾನ್ ಜೈ. ಗಂಗಾ ಅವ್ರೆ ಕಮಾನ್. ವಾವ್, ಲೇಡೀಸೇ ಗೆದ್ದಿದ್ದು. ವಿಮೆನ್ಸ್ ಆರ್ ವಿನ್ನರ್ಸ್. ನಾನಿ ಬಿಡ. ಬೆಳಿಗ್ಗಿಂದ ನೋಡ್ತಿದ್ದೀನಿ, ನಿನ್ ದೃಷ್ಟಿ ಎಲ್ಲ ನನ್ನ ಹೆಂಡತಿ ಮೇಲಿದೆ. ಅಯ್ಯೋ ಸುಮ್ನಿರ್ರಿ, ಅವನ್ ತಪ್ಪೇನಿಲ್ಲ. ಯಾಕೆ ಅವನ್ನ ಎನ್ಕರೇಜ್ ಮಾಡ್ತೀಯಾ? ಅವ್ರ ಶಕ್ತಿನ ನೀವು ಡಿಸ್ಕರೇಜ್ ಮಾಡ್ತಿದ್ದೀರಿ. ಅವರೇ ಗೆದ್ದಿದ್ದು. ಕಂಗ್ರಾಟ್ಸ್ ಆಂಟಿ, ನಿಮ್ ಟೀಮೇ ಗೆದ್ಬಿಡ್ತು. ಸತ್ತೋಗಿ ದೆವ್ವ ಆಗಿರೋ ನಿತ್ಯ ಸೀಕ್ರೆಟ್ ಆಗಿ ನಿಮ್ ಹಿಂದೆ ಬಂದು ನಿಮ್ಮನ್ನ ಗೆಲ್ಸ್ಬಿಟ್ಟಿದ್ದಾಳೆ. ಓಕೆ, ಆಟ ಆಡಿ ಎಲ್ರೂ ಸುಸ್ತಾಗಿರ್ತೀರಿ, ಹಸುವು ಆಗಿರುತ್ತೆ. ಲೆಟ್ಸ್ ಹ್ಯಾವ್ ಡಿನ್ನರ್. ಎಷ್ಟು ಸಲ ಕಾಲ್ ಮಾಡ್ಬೇಕು ನಿಮ್ಗೆ? ಕೆಳಗಿದ್ರು ಮೇಲ್ ಬರೋಕ್ ಇಷ್ಟು ಲೇಟ್ ಯಾಕೆ? ಆದ್ರೆ ಕೆಳಗಡೆ ಜೈ ಕೂಡ ಇದಾನಲ್ಲಮ್ಮ, ಅವನಿಗೆ ಡೌಟ್ ಬರ್ದಿದ್ದ ಹಾಗೆ ಬರೋಕೆ ಇಷ್ಟು ಡಿಲೇ ಆಗುತ್ತೆ. ಯಾಕಮ್ಮ ಅಷ್ಟೆಲ್ಲ ಕಾಲ್ ಮಾಡ್ದೆ? ನನ್ಗೆ ಔಟ್ ಗೋಯಿಂಗ್ ಫ್ರೀ ಅಂತ ಮಾಡ್ದೆ. ನಮಗೂ ಇನ್ಕಮಿಂಗ್ ಫ್ರೀನೇ ನಿತ್ಯ. ಕೆಳಗೆ ಆ ಗೇಮ್ಸ್ ಏನು? ನನ್ನ ಬೇಕು ಅಂತಾನೆ ಜೈ ರೇಗ್ಸಿದ್ ಯಾಕೆ? ಜೈಗೇನಾದ್ರೂ ತಲೆ ಕೆಟ್ಟಿದ್ಯಾ? 2 days ಅಲ್ಲಿ ಕೋರ್ಟಿಗೆ ಹೋಗ್ಬೇಕು, ಅದನ್ನ ಮರೆತು ಆಟ ಆಡ್ತಿದ್ದಾನೆ. ಅದೇ ನನ್ಗೂ ಅರ್ಥ ಆಗ್ತಿಲ್ಲಮ್ಮ. ಏನು ಆಗ್ದಿದ್ದ ಹಾಗೆ ಕಾಮ್ ಆಗಿ ಕೂಲ್ ಆಗಿ ರಿಲ್ಯಾಕ್ಸ್ ಆಗಿದ್ದಾನೆ. ಆ ನಾಣಿ ಕೊಟ್ಟಿರೋ ಬಿಲ್ಡಪ್ಗೆ ಜೈ ಬಿಹೇವಿಯರ್ಗೆ ಸ್ವಲ್ಪನೂ ಮ್ಯಾಚ್ ಆಗ್ತಿಲ್ಲ. ಅದೇ ಜೈ ಸ್ಪೆಷಾಲಿಟಿ. ಸೈಕ್ಲೋನ್ ಮುಂಚೆ ಇರೋ ಸೈಲೆನ್ಸ್ ತರ ಜೈ ಬಿಹೇವ್ ಮಾಡ್ತಿದ್ದಾನೆ. ಆದ್ರೆ ಅವನ್ ಮೈಂಡಲ್ಲಿ ಏನೋ ಮಾಸ್ಟರ್ ಪ್ಲಾನ್ ರನ್ ಆಗ್ತಿದ್ಯಮ್ಮ. ಏನು ನೀವು ಕೂಡ ಜೈಗೆ ಅಂತ ಹೈಪ್ ಕೊಡ್ತಾ ಇದ್ದೀರಾ? ನನ್ನ ಹೆದ್ರಿಸೋಕ? ನಾನೇನು ಹೆದ್ರೋಳಲ್ಲ. ನೀನ್ ಭಯ ಪಡ್ಲೇಬೇಕಮ್ಮ. ಜೈ ನಿನ್ಗೆ 2 ವರ್ಷದಿಂದ ಗೊತ್ತು, ಆ ನಾಣಿಗ್ 10 ವರ್ಷದಿಂದ ಗೊತ್ತು, ನನ್ ಗಂಡಂಗ್ 20 ವರ್ಷದಿಂದ ಗೊತ್ತು, ನನಗ ಅವ್ನು ಹುಟ್ಟದಾಗಿಂದ ಗೊತ್ತು. ಗಂಗಾ ಮೇಲೆ ನೊಣ ಕೂತ್ರೇನೆ ಸಹಿಸಲ್ಲ ಅವನು. ಅಂಥದ್ರಲ್ಲಿ ಇಷ್ಟು ದೊಡ್ಡ ಆರೋಪನ ಗಂಗಾ ತನ್ನ ತಲೆ ಮೇಲೆ ತಗೊಂಡ್ರೆ ಸುಮ್ಮನೆ ಇರ್ತಾನ? ಗಂಗಾ ಸ್ವಲ್ಪ ಹೊತ್ತು ಸೆಲ್ಲಲ್ಲಿದ್ರೇನೆ ತಡೆಯೋನಲ್ಲ. ಗಂಗಾ ಜೈಲ್ಗೆ ಹೋದ್ರೆ ಸುಮ್ಮನಿರ್ತಾನ? ಏನಾದ್ರೂ ಮಾಡೇ ಮಾಡ್ತಾನಮ್ಮ, ಖಂಡಿತ ಮಾಡ್ತಾನೆ. ಅದಕ್ಕೆ ನೀನ್ ಹೆದರ್ಬೇಕು, ಕೇರ್ಫುಲ್ ಆಗಿರ್ಬೇಕು. ಆಯ್ತಾ ನಿಮ್ ಬಿಲ್ಡಪ್? ನನ್ ಮಾಮ್ ಹೇಳಾಯ್ತು, ಆ ನಾಣಿ ಹೇಳಾಯ್ತು, ನೀವು ಹೇಳಿ ಕೇಳಿ ನನ್ಗೆ ಕಿವಿ ಹೋಗ್ತಾ ಇದೆ. ಜೈ ಪ್ಲಾನ್ ಅವನಿಗಿದ್ರೆ ನನ್ ಪ್ಲಾನ್ ನನಗಿದೆ. ನಾನ್ ಯಾರಿಗೂ ಹೆದ್ರೋಳಲ್ಲ. ಯಾಕೆ ಸುಮ್ನೆ ರಿಸ್ಕ್ ಹಾಕೋತೀಯಾ? ನೀನು 4 ದಿನ ಎಲ್ಲಾದ್ರೂ ಹೋದೆ ಮುಗೀತಲ್ಲ. ನಾನ್ ಈ ಮನೆಯಿಂದ ಹೋಗೋದು ಅಂದ್ರೆ ಸೋಲೋದು ಅಂತ. ಸೋಲೋದು ಅಂದ್ರೆ ಸಾಯೋದು. ಸಾಯೋಕೆ ನಾನು ರೆಡಿ ಆಗಿಲ್ಲ. ಪ್ರಾಬ್ಲಮ್ನ ಫೇಸ್ ಮಾಡೋಕ್ಕಾಗ್ದೆ ಓಡ್ ಹೋಗೋಕೆ ನಾನು ನಿಮ್ ಡಾಟರ್ ಸ್ವಪ್ನ ಏನಲ್ಲ. ನಿತ್ಯ ಶ್ರೀನಿವಾಸ್. ನಿನ್ ಇಷ್ಟ ನಿತ್ಯ, ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನ ಮಾಡ್ಕೋ. ನೀನ್ ಜೈಗ್ ಸಿಕ್ಬಿದ್ರೆ ನಮ್ ಹೆಸರು ಮಾತ್ರ ಹೇಳ್ಬೇಡ. ಹೌದಮ್ಮ, ನೀನ್ ಸಿಕ್ಬಿದ್ದು ನೀನು A1 ಅಪರಾಧಿ ಅಂತ ಆದಾಗ A2 A3 ಅಂತ ನಮ್ಮ ಹೆಸರು ಮಾತ್ರ ಹೇಳ್ಬೇಡ. ನನ್ ಮೇಲೆ ಸ್ವಲ್ಪ ಕೂಡ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ ಇಲ್ದಿರೋದಕ್ಕೆ ತಾನೇ ಹೇಳ್ತಾ ಇರೋದು. ನೀನ್ ನಂಬೋದು, ಬಾಳ್ ಬಿದ್ದಿರೋ ಬಾವಿಗೆ ಹಾರೋದು ಒಂದೇ. ನೀವು ಹೆದರ್ಕೊಂಡು ನನಗೆ ಇರಿಟೇಟ್ ಮಾಡಬೇಡಿ. ಮಾರ್ನಿಂಗ್ ನಿಂದ ಏನು ತಿಂದಿಲ್ಲ, ವಾಟರ್ ಕೂಡ ಕುಡಿಲಿಲ್ಲ, ಹಸುವಾಗ್ತಿದೆ. ಕೆಳಗ್ ಹೋಗಿ ತಿನ್ನೋಕೇನಾದ್ರು ತಂದ್ಕೊಡಿ. ಬಿರಿಯಾನಿ ಮಾಡಿದನಮ್ಮ, ತಂದ್ಕೊಡ್ಲಾ? ಏನೋ ಒಂದು ಬೇಗ ತಂದ್ಕೊಡಿ. ಕೂಗ್ಬೇಡ, ಹಸು ಎಷ್ಟು ಕೆಟ್ಟದ್ದು ನನ್ಗೂ ಗೊತ್ತು. ಈಗಲೇ ತಗೊಂಡ್ಬರ್ತೀವಿ. ಬಾ ಚಂದ್ರಿಕಾ.
ಸ್ಮೆಲ್ಲಿಗೆ ಸ್ಟೊಮಕ್ ಫುಲ್ ಆಗೋ ಥರ ಇದೆಯೇ. ಬಿರಿಯಾನಿ ಅದ್ಭುತವಾಗಿದೆ. ಆಂಟಿ, ನಾಣಿ, ಅತ್ತೆ, ಮಾವ, ರಾಣ, ಗಂಗಾ ಎಲ್ರೂ ಬನ್ನಿ. ಬಿರಿಯಾನಿ ಸೂಪರ್ ಆಗಿದೆ. ಇದನ್ನ ಯಾರಾದ್ರೂ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ನನ್ನ ಕೈಲಿ ಮಾಡಿಸ್ಕೋತೀರಿ, ಅಷ್ಟು ಅದ್ಭುತವಾಗಿದೆ. ನೀವು ಬಿರಿಯಾನಿ ಮಾಡೋದನ್ನ ಯಾವಾಗ ಕಲ್ತ್ಕೊಂಡ್ರಿ? ಇಂಥ ದಿನ ಬಂದೇ ಬರುತ್ತೆ ಅಂತ ಮೊದಲೇ ಕಲ್ತ್ಕೊಂಡಿದ್ದೆ. ಬಿರಿಯಾನಿ ಮಾತ್ರ ಬರುತ್ತಾ ಇಲ್ಲ ಬೇರೆ ಐಟಮ್ಸ್ ಕೂಡ ಮಾಡ್ತೀರಾ ಬ್ರೋ? ಎಲ್ಲ ಕಲ್ತಿದ್ದೀನಿ ರಾಣ. ನಮ್ಗೆ ಗೊತ್ತಿಲ್ಲದೆ ಯಾವಾಗ ಕಲ್ತ್ಕೊಂಡ್ಯೋ? ಗಂಡಸರು ಅಡಿಗೆ ಮಾಡೋದು ಬೇರೆಯವರಿಗೆ ಗೊತ್ತಾಗ್ಬಾರ್ದು ಅತ್ತೆ. ನೀನ್ ಕಲ್ತ್ರೆ ಕಲ್ತೆ, ನನ್ಗ್ ಮಾತ್ರ ಕಲ್ಸ್ಬೇಡ ನೀನು. ದಿನ ನಾನೇ ಅಡ್ಗೆ ಮಾಡ್ಲಿ ಅಂತ ನಿನ್ನ ಅತ್ತೆ ಆರ್ಡರ್ ಮಾಡ್ತಾಳೆ. ಆಂಟಿ, ನೀವು ಸೈಲೆಂಟ್ ಆಗಿದ್ದೀರಲ್ಲ, ಯಾಕೆ? ನಥಿಂಗ್ ಜೈ. ಎಲ್ರು ಬಂದಾಯ್ತಾ ಇಲ್ಲ ಇನ್ಯಾರಾದ್ರೂ ಬರ್ಬೇಕಾ? ನಾನಾ ಸರ್? ಏನ್ ನಾನು ಅಲ್ಲೇ ನಿಂತ್ಬಿಟ್ಟೆ? ಬೇಗ ಬಂದು ಬಿರಿಯಾನಿ ಟೇಸ್ಟ್ ಮಾಡು. ಅಯ್ಯಯ್ಯೋ, ರಾಮ ಅಪಶಕನ. ರಾಮಚಂದ್ರ ಪ್ರಭು, ನಾನು ಬಿರಿಯಾನಿ ತಿನ್ನೋದು ಅಂದ್ರೆ ಏನ್ ಸರ್? ಈ ತರ ಊಟದಿಂದ ನಾನು 100 ಕಿಲೋಮೀಟರ್ ದೂರ ಇರ್ತೀನಿ. ನಾನು ಬಿರಿಯಾನಿ ಒಂದೇ ಮಾಡಿರೋದು ನಾಣಿ. ಮುದ್ದೆ, ಬಸ್ಸಾರು, ಉಪ್ಪಿನಕಾಯಿ ಇಂಥದ್ದೆಲ್ಲ ಏನು ಮಾಡಿಲ್ಲ. ನೀನೇನ್ ತಿಂತ್ಯಾ? ಪರವಾಗಿಲ್ಲ ಮಹಾಪ್ರಭು, ನಾನು ಯಾವ್ದೋ ಹಣ್ಣೋ ಕಾಯೋ ತಿಂತೀನಿ ಬಿಡಿ, ಫ್ರಿಡ್ಜ್ ಅಲ್ಲಿ ಇರುತ್ತಲ್ಲ. ಓಕೆ. ಹೌದು, ಎಲ್ರು ಬಂದ್ರಾ? ಎಲ್ರೂ ಬಂದಾಯ್ತು ರೀ. ಯಾಕೆ ಇಷ್ಟು ಸಲ ಕೇಳ್ತಾ ಇದ್ದೀರಾ? ಅಂದ್ರೆ ನಾವು ಮಾತ್ರ ತಿಂದು ಅವ್ರೊಬ್ರು ತಿಂದೇ ಇದ್ರೆ ಚೆನ್ನಾಗಿರತ್ತಾ? ಅವ್ರೊಬ್ರ? ಯಾರು ಬ್ರೋ? ನಿತ್ಯ. ಅವಳು ಕೂಡ ಬಂದು ನಮ್ ಜೊತೆ ಬಿರಿಯಾನಿ ತಿಂದ್ರೆ ಚೆನ್ನಾಗಿರತ್ತೆ. ಏನಂತೀರಿ? ಆಗ ಗೇಮ್ ಆಡಿ ಉರಿಸ್ದೆ, ಈಗ ಫುಡ್ಡಿಂದ ಉರಿಸ್ತಿದ್ಯಾ ಜೈ? ತಿನ್ನಕ್ಕೆ ಏನಾದ್ರೂ ತಗೊಂಬಾ ಅಂತ ನಿತ್ಯ ಹೇಳಿದ್ಲಲ್ಲ, ಬಿರಿಯಾನಿ ತಗೊಂಡು ಹೋಗೋಣವಾ? ಜೈ ದಗ ಆಗಲ್ಲ. ಯಾರ್ಗೆ ಅಂತ ಕೇಳ್ತಾನೆ. ಎಲ್ರೂ ಮಲ್ಗದ ಮೇಲೆ ತಗೊಂಡು ಹೋಗೋಣ. ಅಲ್ಲಿವರೆಗೂ ನಿತ್ಯ ಕಾಯ್ತಾಳ? ಆಗ್ದಿದ್ರೆ ಹಸುವಿಂದ ಸಾಯ್ಲಿ, ನಮ್ಗೇನು. ಕಮಾನ್, ಬಂದು ನಮ್ ಜೊತೆ ಡಿನ್ನರ್ ಮಾಡು. ಬಿಸಿ ಬಿಸಿ ಇರೋ ಟೇಸ್ಟಿ ಬಿರಿಯಾನಿ ಬಂದು ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗು. ಓ ಸಾರಿ, ಆತ್ಮ ಮನುಷ್ಯ ಜೊತೆ ಕೂತು ಊಟ ಮಾಡಲ್ಲ ಅಲ್ವಾ? ಹೌದು, ಆತ್ಮಕ್ಕೆ ಹಸುವೆ ಆಗಲ್ವಾ? ಹಸುವಿಂದ ಸಾಯೋದಕ್ಕೆ ಅವೇನಾದ್ರೂ ಮನುಷ್ಯರ? ದೆವ್ವ. ಮನುಷ್ಯನಿಗೇನೋ ಫುಡ್ ಕೊಡ್ತೀವಿ, ಮತ್ತೆ ಆತ್ಮಕ್ಕೆ ಏನ್ ಕೊಡೋದು? ಪಿಂಡ ಇಡ್ತಾರೆ. ಆಂಟಿ, ನೀವು ನಿತ್ಯನಿಗೆ ಪಿಂಡ ಇಟ್ಟಾಯ್ತಲ್ವಾ? ಪಿಂಡ ಇಟ್ಟಿರ್ತೀರ ಬಿಡಿ. ಒನ್ ಅಂಡ್ ಓನ್ಲಿ ಡಾಟರ್ ಅಲ್ವಾ? ಪಿಂಡ ಹಿಡ್ದಿದ್ರೆ ಪಾಪ ಫೀಲ್ ಆಗ್ತಾಳೆ. ಎದುರಿಗೆ ಊಟ ಇಟ್ಕೊಂಡು ಈಗ ಇಂಥ ಮಾತೆಲ್ಲ ಯಾಕ್ರಿ? ಹೌದಲ್ವಾ? ನಿಮ್ಗೆಲ್ಲ ಹಸುವಾಗಿದೆ. ನಾನ್ ನೋಡಿದ್ರೆ ಸುಮ್ನೆ ದೆವ್ವ ಅದು ಇದು ಅಂತ ಮಾತಾಡ್ತಿದ್ದೀನಿ. ಸಾರಿ. ಎಲ್ರಿಗೂ ನಾನೇ ಬಡ್ಸ್ಕೊಡ್ತೀನಿ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ನೋ 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 ನೋ, ಇದು ನಾನೇ ನನ್ನ ಕೈಯಾರೆ ಮಾಡಿರೋ ಬಿರಿಯಾನಿ, ನಾನೇ ಬಡಿಸ್ಬೇಕು. ಅತ್ತೆ, ಮಾವ, ರಾಣ ಎಲ್ರೂ ಕೂತ್ಕೊಳ್ಳಿ. ಕೂತ್ಕೋ. ನಾಣೆ ಸರ್, ನೀನು ಕೂತ್ಕೊಳ್ಳಯ್ಯ. ಮಹಾಪ್ರಭು, ನಾನು ಅದನ್ನ ತಿನ್ನಲ್ಲ ಅಂತ ಹೇಳಿದ್ನಲ್ಲ. ಸರಿ, ನೀನು ಹೋಗಿ ಹಣ್ಣು ತಿನ್ನು.
ನೀವು ಕೂತ್ಕೊಳ್ರಿ. ನೀವು ತಿಂದ್ಮೇಲೆ ನಾನು ತಿನ್ನೋದು. ತಿನ್ನಿ. ಈಗಾದ್ರೂ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ನೋ ಬೇಬಿ, ನಾನೇ ಬಡ್ಸ್ಕೊಂಡು ತಿಂತೀನಿ. ಜೈ ಬಿರಿಯಾನಿ ತಿಂದಾದ್ಮೇಲೆ ನಿತ್ಯಗೆ ತಗೊಂಡು ಹೋಗೋಣವಾ ಚಂದ್ರಿಕಾ? ಅದೇ ಮತ್ತೆ ಮಹಾ ಅಂದ್ರೆ ಅವನೆಷ್ಟು ತಿಂತಾನೆ? ಒಂದ್ 4 ತುತ್ತು, ಮಿಕ್ಕಿದೆಲ್ಲ ನಿತ್ಯಂಗೆ. ಹಾ. ನಾಣಿ, ಆ ಗ್ರೇವಿ ಕೊಡು. ರಾಮ ರಾಮ. ಇರಿ, ನಾನು ಕೊಡ್ತೀನಿ. ಹಾ. ನಾಣ್ಯ, ಸರ್, ನೀರು ಕೊಡು. ತಗೊಳ್ಳಿ ಸರ್.
ಹೊಟ್ಟೆ ತುಂಬ ತಿಂದೆ. ಈಗ ಬೀಡ ಹಾಕಿದ್ರೆ ನನ್ನ ಸ್ವಾಮಿ ರಂಗ. ನಡಿ. ರೆಡಿ ಸರ್. ಎಲ್ರಿಗೂ ಕೊಡೆಯಾ? ಹಾ ಮೇಡಮ್. ಎಲ್ರೂ ತಿನ್ನಿ. ತಿಂದಿರೋ ಬಿರಿಯಾನಿ ಕರಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ. ಪಾತ್ರೆ ಪೂರ್ತಿ ಖಾಲಿ ಅಮ್ಮ. ಅಯ್ಯೋ ಚಂದ್ರಿಕಾ, ನಾಣಿ ಫ್ರಿಜ್ ಅಲ್ಲಿ ಇರೋದನ್ನೆಲ್ಲ ಖಾಲಿ ಮಾಡಿದಾನೆ. ಈಗ ನಿತ್ಯಾಗೇನ್ರಿ ಹೇಳೋದು? ನನ್ನ ತಿನ್ನು ಅನ್ನೋಣ. ನಡೀರಿ ಬನ್ನಿ. ಏನ್ ನೀವು ಎಂಟಿ ಹ್ಯಾಂಡ್ಸ್ ಅಲ್ಲಿ ಬರ್ತಿದ್ದೀರಲ್ಲ? ಫುಡ್ ಎಲ್ಲಿ? ಇನ್ನೆಲ್ಲಿ ಫುಡ್ ಅಮ್ಮ? ಜೈ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾನೆ. ಆ ನಾಣಿಯಲ್ಲಿ ಫ್ರಿಜ್ ಎಲ್ಲ ಖಾಲಿ ಮಾಡಿದಾನೆ. ಅಂದ್ರೆ ನಂಗೆ ತಿನ್ನೋಕೇನಿಲ್ವಾ? ಏನೂ ಇಲ್ಲಮ್ಮ, ಸರ್ವಂ ಸ್ವಾಹ. ಅಂದ್ರೆ ನಾನು ಹಸ್ಕೊಂಡಿರ್ಬೇಕಾ? ಸಾರಿ ನಮ್ಮ, ಬೇರೆ ದಾರಿ ಇಲ್ಲ. ಹೊರಗಿಂದ ಆರ್ಡರ್ ಮಾಡೋಣ ಅಂದ್ರೆ ಅದು ಆಗ್ದಿರೋ ಕೆಲಸ. ಆ ಜೈ ಅಡ್ಡ ಬರ್ತಾನೆ. ಒಂದ್ ರಾತ್ರಿ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಳಮ್ಮ. ನಾಳೆ ಏನಾದ್ರೂ ತಗೊಂಡ್ ಬರ್ತೀವಿ ನಿನ್ಗೆ. ಏನಮ್ಮ ಇವ್ರು ನೋಡಿದ್ರೆ ವಿಚಿತ್ರವಾಗಿ ಆಡ್ತಿದ್ದಾರೆ. ಆ ಹಗ್ಗದ ಗೇಮ್ ಏನು, ಅಷ್ಟೆಲ್ಲ ತಿನ್ನೋದೇನು, ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. 2 ದಿನದಲ್ಲಿ ಕೋರ್ಟಿಗೆ ಹೋಗ್ಬೇಕು. ಅವ್ರಿಗೆ ಮಾತ್ರ ಆ ಚಿಂತೆನೇ ಇಲ್ಲದೆ ಆರಾಮಾಗಿದ್ದಾರೆ. ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಕೂಲ್ ಆಗಿದ್ದಾರೆ. ಅವ್ರ ಮನ್ಸಲ್ಲಿ ಏನಿದೆಯೋ ಗೊತ್ತಾಗ್ತಿಲ್ಲಮ್ಮ. ಹೌದು ಮೇಡಮ್, ಜೈ ಸಾರು ಈ ಮನೆಗೆ ಬಂದಿದ್ದು ನಿತ್ಯ ಅವ್ರನ್ನ ಹಿಡಿಯೋಕೆ ಅನ್ನೋದು ಅರ್ಥ ಆದ್ರೂ ಸಾರು ಆ ಕೆಲಸ ಮಾಡ್ತಿಲ್ಲ. ಏನೇನೋ ಮಾಡ್ತಿದ್ದಾರೆ, ಏನೂ ಅರ್ಥ ಆಗ್ತಿಲ್ಲ. ಇದು ಒಂದು ಸ್ಟ್ರಾಟಜಿ ನಾಣಿ. ಅಂದ್ರೆ ಏನಮ್ಮ? ಮೊದಲೆಲ್ಲ ಕೆಲವು ರಾಜರು ಶತ್ರುಗಳ ಜೊತೆ ಡೈರೆಕ್ಟ್ ಆಗಿ ಯುದ್ಧ ಮಾಡ್ತಾ ಇರಲಿಲ್ಲ. ಶತ್ರು ಕೋಟೆ ಹೊರಗಡೆ ಗುಡಾರ ಹಾಕೊಂಡು ಆರಾಮಾಗಿ ಕಾಲ ಕಳೀತಿದ್ರು. ಇದೆಲ್ಲ ಒಂದ್ ಕಡೆ. ಇನ್ನೊಂದ್ ಕಡೆ ಶತ್ರುಗಳಿಗೆ ಅಂದ್ರೆ ಕೋಟೆ ಒಳಗಡೆ ಹೊರಗಡೆಯಿಂದ ಆಹಾರ ಧಾನ್ಯ ಆಗ್ಲಿ, ದಿನಕ್ಕೆ ಬೇಕಾಗಿರೋ ವಸ್ತುಗಳಾಗ್ಲಿ, ಇನ್ಯಾವ ಸಹಾಯನೂ ಸಿಗದೇ ಇರೋ ಹಾಗೆ ಅದನ್ನೆಲ್ಲ ಅಡ್ಡ ತಡೀತಾ ಇದ್ರು. ಸ್ವಲ್ಪ ದಿನಕ್ಕೆ ಕೋಟೆ ಒಳಗಡೆ ಆಹಾರ ಇರಲ್ಲ. ದಿನ ಬೇಕಾಗಿರೋ ವಸ್ತುಗಳು ಖಾಲಿ ಆಗ್ತಿತ್ತು. ಶತ್ರುಗೆ ತಿಂಡಿ ನಿದ್ರೆ ಕಡಿಮೆ ಆಗ್ತಿತ್ತು. ಹಸಿವಿನಿಂದ ಅವರು ಸುಸ್ತಾಗಿ ಬಲಹೀನರಾಗಿ ಯುದ್ಧ ಮಾಡೋ ಶಕ್ತಿನೂ ಇಲ್ಲದೆ ಕೋಟೆ ಬಾಗಿಲು ತೆಗೆದು ಸರೆಂಡರ್ ಆಗ್ತಾ ಇದ್ರು. ರಕ್ತ ಹರಿಸ್ದೇನೆ ರಾಜ ಗೆಲ್ತಿದ್ದ. ಜೈ ಕೂಡ ನಿತ್ಯ ಮೇಲೆ ಅದೇ ಆರ್ಟ್ ಆಫ್ ವಾರ್ನ ಯೂಸ್ ಮಾಡ್ತಿದ್ದಾನೆ. ನಾವೆಲ್ಲ ಜೈ ಆರಾಮಾಗಿ ಸುಮ್ಮನೆ ಇದ್ದಾನೆ ಅಂತ ಅನ್ಕೊಳ್ತಾ ಇದ್ದೀವಿ ಅಷ್ಟೇ. ಆದ್ರೆ ಒಳಗಡೆ ಜೈ ಅಂತೂ ತುಂಬಾನೇ ಸೀರಿಯಸ್ ಆಗಿದ್ದಾನೆ. ನಿತ್ಯನ ಕ್ಲೆವರ್ ಆಗಿ ಹೊಗಳ್ತಾ ಇರ್ತಾನೆ. ನಾವು ನಿತ್ಯನ ಅಪ್ಪಿತಪ್ಪಿನಾದ್ರೂ ಹೊರಗಡೆ ತರ್ತೀವ ಅಂತ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ.